Hello everyone, welcome to our YouTube channel. ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಕ್ಲಾಸ್ 3ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಕ್ಲಾಸ್ 3ನಲ್ಲಿ ನಾನು ಸಾಫ್ಟ್ವೇರ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಿದ್ದೀನಿ. ಹಾಗಿದ್ರೆ ನೋಡೋಣ ಬನ್ನಿ. ಮೊದಲನೇದಾಗಿ ಸಾಫ್ಟ್ವೇರ್ ಅಂದರೆ ಏನು? ಇಂದಿನ ತರಗತಿಯಲ್ಲಿ ನಾವು ಯಾವ ರೀತಿ ಹಾರ್ಡ್ವೇರ್ ಅಂದರೆ ಏನು, ಅದರ ಗುಣಲಕ್ಷಣಗಳೇನು, ಅದರ ಒಂದು ಫಂಕ್ಷನ್ ಏನು, ಅದರ ಒಂದು ಟೈಪ್ಸ್ ಏನಿದ್ವು ಅಂತ ನೋಡ್ತಾ ಹೋಗಿದ್ವಲ್ಲ, ಅದೇ ರೀತಿಯಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಸಾಫ್ಟ್ವೇರ್ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಿದ್ರೆ ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ಡೆಫಿನಿಷನ್ ಏನಪ್ಪ ಸಾಫ್ಟ್ವೇರ್ದು ಅಂತಂದರೆ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಡಾಟಾ ಆರ್ ಪ್ರೋಗ್ರಾಮ್ಸ್ ದಟ್ ಟೆಲ್ ದ ಕಂಪ್ಯೂಟರ್ ವಾಟ್ ಟು ಡೂ. ಈ ಒಂದು ಸಾಫ್ಟ್ವೇರು ಕಂಪ್ಯೂಟರ್ಗೆ ಹೇಳ್ತಾ ಹೋಗುತ್ತೆ ಏನು ಮಾಡಬೇಕು ಅಂತ. ಏನಂತ ಹೇಳುತ್ತೆ ಅಂದರೆ ಇನ್ಸ್ಟ್ರಕ್ಷನ್ಸ್, ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಡಾಟಾ ಆರ್ ಪ್ರೋಗ್ರಾಮ್ಸ್ ದಟ್ ಟೆಲ್ ದ ಕಂಪ್ಯೂಟರ್ ವಾಟ್ ಟು ಡೂ. ಕಂಪ್ಯೂಟರ್ ಏನು ಮಾಡಬೇಕು ಅಂತೇಳಿ ಇದು ಸೂಚನೆಗಳನ್ನ ಮತ್ತು ಡಾಟಾ ಅಂದರೆ ಅಂಕಿಅಂಶಗಳ ಮಾಹಿತಿಗಳನ್ನ ಹೇಳ್ತಾ ಹೋಗುತ್ತೆ. ಕಂಪ್ಯೂಟರ್ ಏನು ಮಾಡಬೇಕು ಅಂತೇಳಿ ಆ ಸೂಚನೆಗಳನ್ನ ಮತ್ತು ಅಂಕಿಅಂಶಗಳ ಮಾಹಿತಿಗಳನ್ನ ಹೇಳ್ತಾ ಹೋಗುತ್ತೆ. ಅದಕ್ಕಾಗಿ ಇದನ್ನು ನಾವೇನಂತ ಹೇಳ್ತೀವಿ? ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಸಾಫ್ಟ್ವೇರ್ನ ಎಕ್ಸಾಂಪಲ್ಸ್ ಏನಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ವಿಂಡೋಸ್ ಮತ್ತು ಲಿನಕ್ಸ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ಸಲ್ಲಿ ನೋಡ್ತಾ ಹೋಗೋದಾದರೆ ವರ್ಡ್ ಪ್ರೊಸೆಸರ್, ವೆಬ್ ಬ್ರೌಸರ್, ಗೇಮ್ಸ್ ಎಕ್ಸೆಟ್ರಾ. ಇನ್ನಿತರ ಎಕ್ಸಾಂಪಲ್ಸ್ ಕೂಡ ಇದ್ದಾವೆ. ನಾವಿಲ್ಲಿ 3ನ ಮೆನ್ಷನ್ ಮಾಡಿದ್ದೀವಿ. ಯಾವ್ಯಾವಪ್ಪ ಅಂದರೆ ವರ್ಡ್ ಪ್ರೊಸೆಸರ್, ವೆಬ್ ಬ್ರೌಸರ್ಸ್ ಮತ್ತು ಗೇಮ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಇದರ ಒಂದು ಫಂಕ್ಷನ್ ಏನಿದೆ? ಫಂಕ್ಷನ್ಸ್ ಆಫ್ ಸಾಫ್ಟ್ವೇರ್. ಫಂಕ್ಷನ್ಸ್ ಏನಪ್ಪ ಅಂದರೆ ಈ ಸಾಫ್ಟ್ವೇರ್ನ ಕೆಲಸ, ಇದರ ಒಂದು ಕೆಲಸ ಅಥವಾ ಕಾರ್ಯ ಏನಪ್ಪ ಅಂತಂದರೆ ಎನೇಬಲ್ಸ್ ಯೂಸರ್ಸ್ ಟು ಇಂಟ್ರ್ಯಾಕ್ಟ್ ವಿತ್ ದ ಹಾರ್ಡ್ವೇರ್ ಆ್ಯಂಡ್ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್. ಇದು ಯಾರು ಯೂಸರ್ ಇರ್ತಾರಲ್ವ ಅವ್ರನ್ನ ಸಕ್ರಿಯಗೊಳಿಸುತ್ತೆ, ಅಂದರೆ ಆ್ಯಕ್ಟಿವ್ ಮಾಡುತ್ತೆ. ಯಾವುದಕ್ಕೆ ಅಂತಂದರೆ ಇಂಟ್ರ್ಯಾಕ್ಟ್ ವಿತ್ ದಿ ಹಾರ್ಡ್ವೇರ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಒಂದು ಸ್ಪೆಸಿಫಿಕ್ ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡಲಿಕ್ಕೆ ಹೇಳ್ತಾ ಹೋಗುತ್ತೆ. ಹೌದಾ? ಹಾಗಿದ್ರೆ ಇದರ ಒಂದು ಗುಣಲಕ್ಷಣಗಳೇನಿದ್ದಾವೆ ಅಂತ ನೋಡೋದಾದರೆ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವಪ್ಪ ಅಂದರೆ ಕೆನಾಟ್ ಬಿ ಟಚ್ಡ್ ಆರ್ ಫಿಸಿಕಲಿ ಮ್ಯಾನಿಪ್ಯುಲೇಟೆಡ್. ನಾವು ಇದನ್ನು ಭೌತಿಕವಾಗಿ ಸ್ಪರ್ಶಿಸೋಕ್ಕೂ ಆಗೋದಿಲ್ಲ ಅಥವಾ ಇದನ್ನ ಟಚ್ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ಇದನ್ನೇನು ಮಾಡ್ಬೋದು, ನೋಡ್ತಾ ಹೋಗ್ಬೋದು. ಅಂದರೆ ನೆಕ್ಸ್ಟ್ ನೋಡೋದಾದರೆ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಎಲೆಕ್ಟ್ರಾನಿಕಲಿ. ಇದನ್ನು ನಾವೇನು ಮಾಡ್ಬೋದು, ಎಲೆಕ್ಟ್ರಾನಿಕಲಿ ನಾವು ಟ್ರಾನ್ಸ್ಫರ್ನ ಮಾಡ್ಬೋದು ಅಥವಾ ರವಾನಿಸ್ಬೋದು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇದನ್ನೇನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ರವಾನಿಸ್ಬೋದು. ಹಾಗಿದ್ರೆ 3ನೇದು ನೋಡೋದಾದರೆ ರೆಗ್ಯುಲರ್ಲಿ ಅಪ್ಡೇಟೆಡ್ ಟು ಇಂಪ್ರೂವ್ ಫಂಕ್ಷನಾಲಿಟಿ ಆ್ಯಂಡ್ ಸೆಕ್ಯುರಿಟಿ. ರೆಗ್ಯುಲರ್ ಆಗಿ ಇದೇನು ಮಾಡುತ್ತೆ, ಅಪ್ಡೇಟ್ ಮಾಡ್ತಾ ಹೋಗುತ್ತೆ. ಇಂಪ್ರೂವ್ ಫಂಕ್ಷನಾಲಿಟಿ ಆ್ಯಂಡ್ ಸೆಕ್ಯುರಿಟಿ. ಇದರ ಒಂದು ಫಂಕ್ಷನಾಲಿಟಿ ಮತ್ತು ಸೆಕ್ಯುರಿಟಿನ ಏನು ಮಾಡುತ್ತೆ, ಇದು ಇಂಪ್ರೂವ್ ಮಾಡ್ತಾನೆ ಇರುತ್ತೆ. ಅದನ್ನ ನಮಗೆ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾನೆ ಇರುತ್ತೆ. ಹೌದಾ? ಹಾಗಿದ್ರೆ ನೆಕ್ಸ್ಟ್ ನೋಡೋದಾದರೆ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ಕಂಪ್ಯೂಟರ್ ವೈರಸ್. ಇದು ಕಂಪ್ಯೂಟರ್ನ ವೈರಸ್ನಿಂದ ಎಫೆಕ್ಟಿಗೆ ಒಳಗಾಗುತ್ತೆ, ಅಂದರೆ ಅದರ ಒಂದು ವೈರಸ್ಸಿನ ಒಂದು ಪರಿಣಾಮವನ್ನು ಬೀರುತ್ತೆ. ನೆಕ್ಸ್ಟ್ ನೋಡೋದಾದರೆ ಟೈಪ್ಸ್ ಆಫ್ ಸಾಫ್ಟ್ವೇರಲ್ಲಿ ನೋಡೋದಾದರೆ ಯಾವ್ಯಾವನ್ನ ನೋಡ್ತೀವಪ್ಪ ಅಂತಂದರೆ ಸಿಸ್ಟಮ್ ಸಾಫ್ಟ್ವೇರ್. ಫಸ್ಟ್ನೇದಾಗಿ ಸಿಸ್ಟಮ್ ಸಾಫ್ಟ್ವೇರ್, ಸೆಕೆಂಡ್ ಒನ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಥರ್ಡ್ ಒನ್ ಈಸ್ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಹಾಗಿದ್ರೆ ಫಸ್ಟ್ ಒನ್ ನೋಡೋದಾದರೆ ಸಿಸ್ಟಮ್ ಸಾಫ್ಟ್ವೇರ್ ಏನು ಹೇಳುತ್ತಪ್ಪ ಅಂದರೆ ಮ್ಯಾನೇಜಸ್ ದಿ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಪ್ರೊವೈಡ್ ಪ್ಲ್ಯಾಟ್ಫಾರ್ಮ್ ಫಾರ್ ರನ್ನಿಂಗ್ ಅದರ್ ಸಾಫ್ಟ್ವೇರ್. ಇದು ಕಂಪ್ಯೂಟರ್ನ ಒಂದು ಹಾರ್ಡ್ವೇರ್ ಇರುತ್ತಲ್ಲ, ಆ ಹಾರ್ಡ್ವೇರ್ನ ಇದನ್ನೇನು ಮಾಡುತ್ತೆ, ಕಂಪ್ಯೂಟರ್ನ ಹಾರ್ಡ್ವೇರ್ನ ಇದು ಮ್ಯಾನೇಜ್ ಮಾಡುತ್ತೆ ಆ್ಯಂಡ್ ಪ್ರೊವೈಡ್ಸ್ ಅ ಪ್ಲ್ಯಾಟ್ಫಾರ್ಮ್ ಫಾರ್ ರನ್ನಿಂಗ್ ಅದರ್ ಸಾಫ್ಟ್ವೇರ್. ಬೇರೆಯ ಸಾಫ್ಟ್ವೇರ್ ಕೂಡ ಇದು ರನ್ ಆಗಲಿಕ್ಕೆ ಇದು ಒಂದು ಪ್ಲ್ಯಾಟ್ಫಾರ್ಮ, ಅಂದರೆ ವೇದಿಕೆ ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ನ ಪ್ರೊವೈಡ್ ನೀಡ್ತಾ ಹೋಗುತ್ತೆ. ಹಾಗಿದ್ರೆ ಇದರ ಒಂದು ಎಕ್ಸಾಂಪಲ್ಸ್ ನೋಡೋದಾದರೆ ಇನ್ಕ್ಲೂಡಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಲೈಕ್ ವಿಂಡೋಸ್. ನಾವು ಸಾಫ್ಟ್ವೇರ್ಗೆ ಎಕ್ಸಾಂಪಲ್ಸ್ ನೋಡಬೇಕಾದ್ರೆ ನೋಡಿದ್ವಲ್ಲ, ಆಪ್ರೇಟಿಂಗ್ ಸಿಸ್ಟಮ್ನಲ್ಲಿ ವಿಂಡೋಸ್, ಅದೇ ಎಕ್ಸಾಂಪಲ್ನ ನಾವು ಇಲ್ಲೇನು ಮಾಡ್ತಾಯಿದ್ವಿ, ನೋಡ್ತಾ ಹೋಗ್ತಾ ಇದ್ದೀವಿ.
ಹಾಗಿದ್ರೆ ಸೆಕೆಂಡ್ ಒನ್ ನೋಡೋದಾದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಏನು ಹೇಳುತ್ತಪ್ಪ ಅಂದರೆ ಅಲೌಸ್ ಯೂಸರ್ಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ಸಚ್ ಆಸ್ ವರ್ಡ್ ಪ್ರೊಸೆಸಿಂಗ್, ಬ್ರೌಸಿಂಗ್ ದ ಇಂಟರ್ನೆಟ್ ಆರ್ ಪ್ಲೇಯಿಂಗ್ ಗೇಮ್ಸ್. ಅಪ್ಲಿಕೇಶನ್ ಸಾಫ್ಟ್ವೇರು ಅಲೌಸ್ ಯೂಸರ್ನ ಅಲೌ ಮಾಡುತ್ತೆ ಯಾವುದಕ್ಕೆ ಅಂದರೆ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್, ಒಂದು ಸ್ಪೆಸಿಫಿಕ್ ಟಾಸ್ಕ್ ನಿರ್ದಿಷ್ಟವಾದಂಥ ಒಂದು ಕಾರ್ಯಗಳನ್ನ ಕೊಡ್ತಾ ಹೋಗುತ್ತೆ, ಅವನ್ನ ಯೂಸರ್ಸು ಮಾಡ್ತಾ ಹೋಗಬೇಕು. ಅವು ಸಚಸ್ ಯಾವ್ಯಾವಪ್ಪ ಅಂತ ನೋಡೋದಾದರೆ ವರ್ಡ್ ಪ್ರೊಸೆಸಿಂಗ್, ಬ್ರೌಸಿಂಗ್ ದಿ ಇಂಟರ್ನೆಟ್ ಆರ್ ಪ್ಲೇಯಿಂಗ್ ಗೇಮ್ಸ್. ನೀವು ಆಲ್ಮೋಸ್ಟ್ ಗೇಮ್ಸ್ ಎಲ್ಲರೂ ಆಡೇ ಇರ್ತೀರಲ್ವ, ಕಂಪ್ಯೂಟರ್ಸ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಒಂದು ಯಾವುದೋ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಸ್ಮಾರ್ಟ್ಫೋನ್ಗಳಲ್ಲಿ ನೀವು ಗೇಮ್ಸ್ನ ಆಡ್ತಾ ಇರ್ತೀರಿ ಹೌದಾ. ಗೇಮ್ಸ್ ಆಡಬೇಕಾದ್ರೆ ಅದೇನು ಹೇಳ್ತಾ ಹೋಗುತ್ತೆ, ಒಂದು ಗೇಮ್ ಇರುತ್ತೆ, ಗೇಮ್ನ ನೀವು ಹಿಂಗೆ ಮಾಡಬೇಕು ಅಂತೇಳಿ ಅದು ಫಸ್ಟ್ ಏನು ಮಾಡುತ್ತೆ, ಒಂದು ಟಾಸ್ಕನ್ನು ಕೊಡುತ್ತೆ, ನೀವು ಅದೇ ರೀತಿಯಾಗಿ ಆಡ್ತಾ ಹೋಗ್ತೀರಲ್ವ. ಎಕ್ಸಾಂಪಲ್ ನೋಡೋದಾದರೆ ಗೇಮ್ಸ್ನಲ್ಲಿ ಟೆಂಪಲ್ ರನ್ ತೊಗೊಳ್ರಿ. ಟೆಂಪಲ್ ರನ್ನಲ್ಲಿ ನೀವು ಏನು ಮಾಡಬೇಕಾದ ಒಂದು ಆ ವ್ಯಕ್ತಿನ ಓಡಿಸ್ತಾ ಇರಬೇಕು, ಎಲ್ಲಿ ಕೆಳಗಡೆ ಬೀಳದೇ ಇರೋ ಹಾಗೆ ಅಥವಾ ಒಂದು ಇದ್ರ ಕೈಯಲ್ಲಿ ಸಿಗದೇ ಇರೋ ಹಾಗೆ ಅವನ್ನ ಓಡಿಸ್ಕೊತ ಹೋಗ್ತಾ ಇರಬೇಕು. ಅದು ನಿಮ್ಮ ಒಂದು ಟಾಸ್ಕ್ ಆಗಿರುತ್ತೆ. ಹಾಗಾಗಿ ಈ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಏನು ಮಾಡುತ್ತೆ, ಟಾಸ್ಕ್ನ ಪರ್ಫಾರ್ಮ್ ಮಾಡಲಿಕ್ಕೆ ಯೂಸರ್ಸ್ನ ಅಲೋ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್ಸ್ ಅಂತ ಅಂದರೆ ಇನ್ಕ್ಲೂಡ್ ಮೈಕ್ರೋಸಾಫ್ಟ್ ವರ್ಡ್, ವೆಬ್ ಬ್ರೌಸರ್ಸ್ ಲೈಕ್ ಕ್ರೋಮ್ ಆ್ಯಂಡ್ ಗೇಮ್ಸ್. ಇವಿಷ್ಟು ಎಕ್ಸಾಂಪಲ್ಸ್ನಾಗಿ ನಾವು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಕೊನೆಯದಾಗಿ ನೋಡೋದಾದರೆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್, ಟೂಲ್ಸ್ ಯೂಸ್ಡ್ ಬೈ ಪ್ರೋಗ್ರಾಮರ್ಸ್ ಟು ಕ್ರಿಯೇಟ್, ಟೆಸ್ಟ್ ಆ್ಯಂಡ್ ಡಿಬಗ್ ಅದರ್ ಸಾಫ್ಟ್ವೇರ್. ಟೂಲ್ಸ್ ಯೂಸ್ ಆಗುತ್ತೆ ಯಾರಿಂದ ಅಂತಪ್ಪ ಅಂತಂದರೆ ಪ್ರೋಗ್ರಾಮರ್ಸಿಂದ. ಯಾವುದಕ್ಕೋಸ್ಕರ? ಕ್ರಿಯೇಟ್, ಟೆಸ್ಟ್ ಆ್ಯಂಡ್ ಡೆಬ್ಯುಗ್ ಅದರ್ ಸಾಫ್ಟ್ವೇರ್. ಆ ಒಂದು ಟೆಸ್ಟ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಅದರ್ ಸಾಫ್ಟ್ವೇರ್ನ ಮಾಡಲಿದ್ದಕ್ಕೆ ಇಲ್ಲಿ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ನಲ್ಲಿ ಟೂಲ್ಸ್ನ ಯೂಸ್ ಆಗ್ತವೆ. ಯಾರಿಂದ ಅಂದರೆ ಪ್ರೋಗ್ರಾಮರ್ಸಿಂದ. ಗೊತ್ತಾಯ್ತಲ್ವ? ಏನೇನು ನೋಡಿದ್ವಪ್ಪ ಅಂದರೆ ಟೈಪ್ಸ್ ಆಫ್ ಸಾಫ್ಟ್ವೇರ್ ಯಾವ್ಯಾವಪ್ಪ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಇವತ್ತಿನ ತರಗತಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಗೊತ್ತಾಯ್ತಲ್ವ? ಹಾಗಿದ್ದರೆ ಇನ್ನೂ ಹೆಚ್ಚಿನ ತರಗತಿಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವೆಲ್ಲರೂ ನಮ್ಮ ತರಗತಿಯನ್ನು ಪ್ರತಿದಿನವೂ ಕೇಳ್ತಾ ಇರಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಬಗ್ಗೆ ನಾಲೆಜ್ ಪಡ್ಕೊಳ್ಳಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ನಾಲೆಡ್ಜ್ನ ಶೇರ್ ಮಾಡ್ತಾ ಹೋಗಿ. ಇಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.